ಯಾಕಕ್ಕ ಏನಾಯ್ತು? ಆಗ್ತಿಲ್ಲ, ಸುಸ್ತಾಗ್ತಿದೆ. ಆಶ್ರಮದವ್ರು ಯಾರಾದ್ರೂ ನಮ್ಮನ್ನು ನೋಡ್ಬಿಟ್ರೆ? ನಡೀರಿ ಹೊರಡೋಣ. ಎಲ್ಲಿಗೆ? ಓಡ್ಬೇಕಲ್ಲ, ಆಶ್ರಮದವ್ರು ಯಾರಾದ್ರೂ ನೋಡ್ಬಿಟ್ರೆ? ಬನ್ನಿ. ಎಷ್ಟು ದಿನ ಅಂತ ಹೀಗೆ ಓಡ್ತಿರ್ತೀಯ ದುರ್ಗಾ? ನೀನ್ ಎಷ್ಟೇ ಓಡಿದ್ರು ಅವ್ರು ನಿನ್ ನೆರಳು ತರ ಹಿಂಬಾಲಿಸ್ತಾನೆ ಇರ್ತಾರೆ. ಅಷ್ಟಕ್ಕೂ ಇದ್ರಲ್ಲಿ ನಿನ್ ತಪ್ಪೇನಿದೆ? ತಪ್ಪೇನು ಇಲ್ಲ ಅಂದ್ಮೇಲೆ ನೀನ್ ಹೀಗೆ ಓಡೋದ್ರಲ್ಲಿ ಏನು ಅರ್ಥ ಇಲ್ಲ. ಅವ್ರ ಕಣ್ ತಪ್ಪಿಸ್ಕೊಂಡು ನೀನ್ ಇದೇ ಊರಲ್ಲಿ ಇರ್ತೀನಿ ಅಂದ್ರೆ ನಿನಗೆ ಅಪಾಯ ತಪ್ಪಿದ್ದಲ್ಲ. ಈಗಾಗ್ಲೇ ಆ ಗುರುಜಿ ನಿನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನೀನ್ ಮೊದಲು ದುರ್ಗಾಪುರ ಬಿಟ್ಟು ನನ್ನ ಜೊತೆ ಈಗಲೇ ಬೆಂಗಳೂರಿಗೆ ಬಂದ್ಬಿಡು ಬಾ. ಬೆಂಗಳೂರ್ಗ? ನಿನಗೆ ಬೇರೆ ದಾರಿ ಇಲ್ವಲ್ಲ ದುರ್ಗಾ? ನಿಜ ಹೇಳ್ಬೇಕು ಅಂದ್ರೆ ನನಗೂ ತುಂಬಾ ದಿನದಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಅನಿಸ್ತಿತ್ತು. ಆದ್ರೆ ಅಪ್ಪ ಒಪ್ತಿರ್ಲಿಲ್ಲ. ಈಗ ನೀವು ಹೋಗೋಣ ಅಂತ ಅಂದ್ಕೊಡ್ಲೆ ಮನ್ಸಿಗೊಂಥರ ಅನಿಸ್ತಿದೆ. ಈ ಊರು, ಅಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಗಣಪ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ. ಈಗ ನೀನಿರೋ ಸ್ಥಿತಿಯಲ್ಲಿ ಇಲ್ಲಿಂದ ಹೋಗೋದು ಅನಿವಾರ್ಯ ಅಲ್ವಾ? ಮೊದಲು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು. ಅದೌದು, ಆದ್ರೆ ಅಪ್ಪ ಒಪ್ಪಲ್ಲ. ಈಗ ಪರಿಸ್ಥಿತಿ ಬೇರೆನೇ ಇದೆ ಅಲ್ವಾ? ಒಂದ್ಸಲ ಅವ್ರ ಹತ್ರ ವಿಚಾರಿಸು. ದುರ್ಗಾ, ದುರ್ಗಾ, ಇಲ್ಲೇನ್ ಮಾಡ್ತಾ ಇದ್ಯಾ? ಅಲ್ಲಿ ಗುರುಜಿಗೆ ಸಿಗ್ಲಿ ಜೋರಾಗಿ ಮಾಡ್ತಿದೆ. ಪ್ರಜ್ಞೆ ಇಲ್ಲ ಅಂತ ಜನ ಮಾತಾಡ್ಕೊತಿದ್ದಾರೆ. ಅಷ್ಟೇ ಅಲ್ಲ ದುರ್ಗಾ, ಅವನು ನಿನ್ ಮುಟ್ಟಿದಕ್ಕೇನೆ ಅವನಿಗೆ ಇಷ್ಟೆಲ್ಲ ಆಯ್ತು ಅಂತ ಊರ್ನವರೆಲ್ಲ ಮಾತಾಡ್ತಿದ್ದಾರೆ. ಏನ್ ಮಾಡ್ತಿದ್ಯಾ? ಓ, ಊಟ ಮಾಡಕ್ ಬಂದ್ಯಾ? ನೋವಾಗ್ತಿದೆ ಅಲ್ವಾ? ನಿನ್ನಿಂದಾಗಿ ನನ್ನ ಷರತ್ತಿಗೂ ಇವತ್ತು ಹಾಗೆ ನೋವಾಗಿದೆ. ನಿನ್ನ ಸ್ಟುಪಿಡ್ ಡಾಲ್ನ ಸೇವ್ ಮಾಡಕ್ ಹೋಗಿ ಅನ್ಯಾಯವಾಗಿ ನನ್ನ ಷರತ್ ಕೈ ಸುಟ್ಕೋಬೇಕಾಯ್ತು. ಒಂದು ಸರಿಯಾಗಿ ತಿಳ್ಕೊ, ನನ್ನ ಶರತ್ ಕಣ್ಣಲ್ಲಿ ಒಂದು ಹನಿ ನೀರು ಬಂದ್ರೂ ಅವನಿಗೊಂದು ಸ್ವಲ್ಪ ನೋವಾದ್ರೂ ನಾನು ಅದನ್ನ ಸಹಿಸ್ಕೊಳ್ಳಲ್ಲ. ಆ ನೋವು ನಿನ್ನಿಂದಾಗ್ಲಿ ನಿಮ್ಮಮ್ಮಂದಾಗ್ಲಿ, ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ನಿನ್ನಿಂದಾಗಿ ಇವತ್ತು ಶರತ್ತಿಗೆ ನೋವಾಗಿದೆ ಅಲ್ವಾ? ಹಾಗಾದ್ರೆ ನಿನ್ಗೆ ಶಿಕ್ಷೆ ಆಗ್ಬೇಕಲ್ವಾ? ಸಿಂಪಲ್ ಶಿಕ್ಷೆ. ಯಾವುದೇ ಕಾರಣಕ್ಕೂ ನೀನಿವತ್ತು ಊಟ ಮಾಡೋ ಹಾಗೆ, ಏನು ತಿನ್ನೋ ಹಾಗೂ ಇಲ್ಲ. ಇವತ್ ಮಾತ್ರ ಅಲ್ಲ, ನಾಳೆನೂ ಏನು ತಿನ್ನೋ ಹಾಗಿಲ್ಲ. ನೋಡು, ನಿನ್ಗಿನ್ನೂ ಏನು ಗೊತ್ತಿಲ್ಲ. ನಿನ್ಗಿಂತ ಮುಂಚೆ, ನಿಮ್ಮಮ್ಮನ್ಗಿಂತ ಮುಂಚೆ ನಾನು ಶರತ್ನ ನೋಡಿದ್ದೀನಿ. ಇಷ್ಟಪಟ್ಟಿದ್ದು ನಾನು. ಶರತ್ಗೊಂಚೂರು ಬೇಜಾರಾದ್ರೂ ನಾನು ಅದನ್ನ ಸಹಿಸ್ಕೊಳ್ಳಲ್ಲ. ಏನಾಯ್ತು? ಪಾಪದ ಕೊಡ. ಸಿಟ್ಲು ಸಿಟ್ಲು ದೇವಿ, ದೇವಿ, ದೇವಿ. ಅಂತ್ಯ, ಅಂತ್ಯ ಅಲ್ಲ, ಕರ್ಮ. ಲಕ್ವಾ, ಲಕ್ವಾ, ಕರ್ಮ, ಕರ್ಮ. ಒಂದು ಕಾಲದಲ್ಲಿ ಪ್ರಧಾನ ಶಿಕ್ಷಕರಾಗಿದ್ರು. ಹೆಂಡತಿ ಸತ್ತೋದ್ಲು, ಮಗು ಕಳೆದೋಯ್ತು. ಹಿಂಗೆ ಹುಚ್ಚರಾಗೋದು.
ಓಡ್ಬೇಡ. ಅಕ್ಕ, ತಂಗಿ, ಪ್ರೀತಿ, ನೋವು, ನಲಿವು, ಜಾತ್ರೆ ಜಾತ್ರೆ, ಅಯ್ಯೋ, ಅಯ್ಯೋ, ಅಯ್ಯೋ. ನಾಪತ್ತೆ ನಾಪತ್ತೆ, ಪಾಪು ಪಾಪು ಪಾಪು, ನನ್ ಪಾಪು, ನನ್ ಪಾಪು ನಾಪತ್ತೆ ನಾಪತ್ತೆ. ಇವ್ರು ಯಾರು? ಇವ್ರು ಹೇಳಕ್ ಪ್ರಯತ್ನ ಪಡ್ತಿರೋ ಕತೆ ನನಗೆ ತುಂಬಾ ಹತ್ರ ಅಂತ ಯಾಕೆ ಅನ್ನಿಸ್ತದೆ? ಇವರನ್ನ ನೋಡ್ತಿದ್ರೆ ಮನ್ಸಿಗೆ ಒಂಥರ ಹಿತ ಅನ್ಸುತ್ತೆ. ಯಾಕೆ ಹೀಗಾಗ್ತಿದೆ?